ನಗರದ 50 ಪ್ರಮುಖ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ತಾತ್ಕಾಲಿಕವಾಗಿ ಇವತ್ತು ರಾತ್ರಿಯಿಂದ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗುತ್ತೆ. ಜನರ ಸೇಫ್ಟಿಗೋಸ್ಕರ ಈ ಹೆಜ್ಜೆಯನ್ನು ಪೊಲೀಸರು ಇಟ್ಟಿದ್ದಾರೆ. ರಾತ್ರಿ 11 ಗಂಟೆಯಿಂದ ಜನವರಿ 1ನೇ ತಾರೀಕು ಬೆಳಗ್ಗೆ 6 ಗಂಟೆ ತನಕ ಫ್ಲೈಓವರ್ಗಳನ್ನು ನೀವು ಬಳಸೋದಕ್ಕಾಗೋದಿಲ್ಲ. ಉಳಿದಂತೆ ಬೈಕ್ ಮತ್ತು ಇತರೆ ವಾಹನಗಳಿಗೆ ಕೆಲ ಪ್ರವೇಶಗಳಲ್ಲಿ ನಿರ್ಬಂಧ ಕಂಟಿನ್ಯೂ ಆಗುತ್ತೆ. ಸ್ಪೆಷಲಿ MG ರೋಡ್, ಚರ್ಚ್ ಸ್ಟ್ರೀಟ್ ಸುತ್ತಮುತ್ತ ಅಲ್ಲೆಲ್ಲವೂ ಕೂಡ ಆಲ್ಟರ್ನೇಟಿವ್ ಜಾಗಗಳನ್ನು ಈಗಾಗಲೇ ಹೇಳಿದ್ದಾರೆ ಪೊಲೀಸರು. ಈಗ ಬ್ರಿಗೇಡ್ ರೋಡ್ನ ಡೆಡ್ ಎಂಡ್ ಆಗಿರುವಂಥ ಒಪೇರಾ ಜಂಕ್ಷನ್ನಲ್ಲಿ ಇರುವಂಥದ್ದು. ಒಪೇರಾ ಜಂಕ್ಷನ್ನಲ್ಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತೇನು ಹೊಸ ವರ್ಷ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರುವಾಗಲಿದೆ. ಅದಕ್ಕೆ ಬ್ರಿಗೇಡ್ ರೋಡ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆ ನಿಟ್ಟಿನಲ್ಲೇ ಪೊಲೀಸರು ಕೂಡ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. MG ರೋಡ್ ಎಂಟ್ರಿ ಆದ ತಕ್ಷಣ ಬ್ರಿಗೇಡ್ ರೋಡ್ಗೆ ಯಾವಾಗ ನೀವು ಎಂಟ್ರಿ ಆಗ್ತೀರಾ, ಆ ಬ್ರಿಗೇಡ್ ರೋಡ್ನಲ್ಲಿ ಪ್ರತ್ಯೇಕ ಲೈನ್ ಮುಖಾಂತರ ಮತ್ತು ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಅವಕಾಶ ಇರುವಂಥದ್ದು. ಅವರು ನೇರವಾಗಿ ಬ್ರಿಗೇಡ್ ರೋಡ್ ಎಂಟ್ರಿ ಆಗಿ ಬ್ರಿಗೇಡ್ ರೋಡಿಂದ ಒಳಗಡೆ ಈಚೆ ಬಂದರೆ ನೇರವಾಗಿ ಡೆಡ್ ಎಂಡ್ ಆಗಿರುವಂಥ ಒಪೇರಾ ಜಂಕ್ಷನ್, ಈ ಜಂಕ್ಷನ್ಗೆ ಬರ್ತೀರಿ. ಈ ಜಂಕ್ಷನ್ಗೆ ಬಂದ ನಂತರದಲ್ಲಿ ಯಾರಿಗೂ ಕೂಡ ವಾಪಸ್ ಹೋಗೋದಕ್ಕೆ ಅವಕಾಶ ಇಲ್ಲ. ಬದಲಾಗಿ ಎಡ ಮತ್ತು ಬಲಗಡೆಗೆ ಅವಕಾಶ ಇರುವಂಥದ್ದು, ಬಿಟ್ಟರೆ ಸ್ಟ್ರೈಟ್ ಮುಂದಕ್ಕೆ ಹೋಗೋಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಮತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಬಂದಂಥ ಜನ ಏನಿರ್ತಾರೆ ಅವರು ಕ್ರೌಡ್ ಆಗುವ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲೇ ಪೊಲೀಸರು ಕೂಡ ಇಲ್ಲೆಲ್ಲ ಅಗತ್ಯ CCTVಗಳನ್ನು ಹಾಕಿರುವಂಥದ್ದು. ಮತ್ತು ಒಂದು ಮೆಡಿಕಲ್ ಎಮರ್ಜೆನ್ಸಿ ಸೆಂಟರ್ ಕೂಡ ನೀವು ಅಲ್ಲಿ ಬಲಭಾಗದಲ್ಲಿ ನೋಡ್ಬೋದು. ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಸೆಂಟರ್ ಮಾಡಿದ್ದಾರೆ. ಯಾರಾದರೂ ಈ ನೂಕಾಟ ತಳ್ಳಾಟದಲ್ಲಿ ಅಸ್ವಸ್ಥರಾದರೆ ಅಥವಾ ಏನಾದರೂ ಅಹಿತಕರ ನಡೆದರೆ ಅಂಥವ್ರನ್ನು ಅಲ್ಲಿ ಕರ್ಕೊಂಡೋಗಿ ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಆರೈಕೆ ಮಾಡಿ ನಂತರದಲ್ಲಿ ಮನೆಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ಈ ರಸ್ತೆ ಎರಡೂ ಭಾಗದಲ್ಲೂ ಕೂಡ ನೀವು ನೋಡ್ಬೋದು ಮಹಿಳಾ ಸಹಾಯವಾಣಿ ಕೇಂದ್ರಗಳಿರುವಂಥದ್ದು. ಅಲ್ಲೂ ಕೂಡ ಆ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಯುವತಿಯರಿಗೆ ಏನಾದರೂ ಸಮಸ್ಯೆ ಆದರೆ ಅಂಥವರಿಗೋಸ್ಕರನೇ ಎಲ್ಲೂ ಮಹಿಳಾ ಸಹಾಯವಾಣಿ ಕೇಂದ್ರಗಳನ್ನು ತೆರೆದಿರ್ತಾರೆ. ಅಲ್ಲಿ ಪ್ರಾಥಮಿಕವಾಗಿ ಒಂದಿಬ್ಬರು ನರ್ಸ್ಗಳು ಮತ್ತು ಮಹಿಳಾ ಪೊಲೀಸರು ಇರ್ತಾರೆ. ಅವರು ಅವ್ರನ್ನ ಆರೈಕೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂಥದ್ದು. ಸದ್ಯಕ್ಕಿನ್ನೂ ಕೆಲವೊಂದು ಗಂಟೆಗಳ ಕಾಲ ಬಾಕಿ ಇರೋ ಕಾರಣಕ್ಕಾಗಿ 4 ಗಂಟೆ ನಂತರದಲ್ಲಿ ಅಥವಾ ಪೊಲೀಸರು ಕೂಡ ಎಲ್ಲ ಇನ್ನೂ ಬ್ಯಾರಿಕೇಡ್ನ ಅಳವಡಿಸಬೇಕಾಗಿದೆ. ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಿದರೂ ಕೂಡ ಈ ಜಂಕ್ಷನ್ನಲ್ಲಿ ಯಾವ ಮುಖಾಂತರ ಬರಬೇಕು, ಯಾರೂ ಕೂಡ ಅಡ್ಡಾದಿಡ್ಡಿಯಾಗಿ ಓಡಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಜಮಾಯಿಸ್ಕೊಂಡಿದ್ದಾರೆ. ಅದನ್ನು 4 ಗಂಟೆ ನಂತರದಲ್ಲಿ ಅಳವಡಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಹಾಗಾಗಿ ಹೊಸ ವರ್ಷಕ್ಕೆ ಬಹುತೇಕ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನ್ಯೂ ಇಯರ್ಗೆ ವೆಲ್ಕಮ್ ಮಾಡ್ತಾರೆ. ಹಾಗಾಗಿ 2 ಗಂಟೆ 3 ಗಂಟೆ ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಹೊಸ ವರ್ಷ ಆಚರಣೆಗೆ ಬ್ರಿಗೇಡ್ ರೋಡ್ಗೆ ಬರ್ತಾರೆ. ಆ ನಿಟ್ಟಿನಲ್ಲೇ ಪೊಲೀಸ್ ಅಧಿಕಾರಿಗಳು ಕೂಡ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ನವೀನ್ ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು.